ವಿಧಾನಸಭೆಯ ಪ್ರಶ್ನೋತ್ತರ ಅವಧಿಯಲ್ಲಿ ಇಂದು ರಾಜ್ಯದ ಹಲವು ಗಂಭೀರ ವಿಚಾರಗಳ ಕುರಿತು ಪರಾಮರ್ಶೆ ನಡೆಯಿತು. ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜು ಸರ್ಕಾರದ ವತಿಯಿಂದಲೇ ಡೇಟಾ ಸೆಂಟರ್ ಸ್ಥಾಪಿಸುವಂತೆ ಒತ್ತಾಯಿಸಿದರು. ಉತ್ತರ ನೀಡಿದ ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ, ರಾಜ್ಯದಲ್ಲಿ ಈಗಾಗಲೇ 32 ಖಾಸಗಿ ಡೇಟಾ ಸೆಂಟರ್ಗಳಿವೆ. ಸರ್ಕಾರದಿಂದ ಬೆಂಗಳೂರಿನ ಹೊರಭಾಗದಲ್ಲಿ ಡೇಟಾ ಸೆಂಟರ್ ಸ್ಥಾಪಿಸುವ ಬಗ್ಗೆಯೂ ಪರಿಶೀಲನೆ ನಡೆಯುತ್ತಿದೆ. ಇದಕ್ಕೆ ಹೆಚ್ಚು ನೀರು ಮತ್ತು ವಿದ್ಯುತ್ ಬಯಸುತ್ತವೆ. ಈ ಹಿನ್ನೆಲೆಯಲ್ಲಿ ಕರಾವಳಿ ಭಾಗದಲ್ಲಿ ಸ್ಥಳ ಪರಿಶೀಲನೆ ಮಾಡಲಾಗುತ್ತಿದೆ. ಸಮುದ್ರದ ಆಳದಲ್ಲಿ ಕೇಬಲ್ ಅಳವಡಿಸಲು ಕೇಂದ್ರ ಟೆಲಿಕಾಂ ಸಚಿವರಿಗೆ ಮನವಿ ಮಾಡಲಾಗಿದೆ ಎಂದು ವಿವರಿಸಿದರು. ಸಸ್ಟೈನಬಲ್ ಡೇಟಾ ಸೆಂಟರ್ಸ್ ಮಾಡಬೇಕು ಅಂದ್ಬಿಟ್ಟು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಬೆಂಗಳೂರಿಗಿಂತ ಹೆಚ್ಚಾಗಿ ನಮ್ಮ ಫೋಕಸ್ಸು ಮಂಗಳೂರು ಮತ್ತು ಕರಾವಳಿ ಪ್ರದೇಶದಲ್ಲಿದೆ. ಯಾಕಂದರೆ ಅಲ್ಲಿ ನಾವು ಸಬ್ಸಿ ಕೇಬಲ್ ತರಬಹುದು ಅಂದ್ಬಿಟ್ಟು ಖಾಸಗಿ ಕಂಪನಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ. ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಂ ಅವ್ರ ಜೊತೆನೂ ಕೂಡ ನಾನು ಅವರ ಮಂತ್ರಿಗೆ ಪತ್ರವನ್ನು ಬರೆದ್ಬಿಟ್ಟು ಇಲ್ಲಿ ನಮಗೆ ಸಬ್ಸಿ ಕೇಬಲ್ ಲ್ಯಾಂಡಿಂಗ್ ಕೊಡಬೇಕು ಮಂಗಳೂರಿಗೆ ಅಂತ ಕೂಡ ನಾನು ಕೇಳ್ಕೊಂಡಿದ್ದೀನಿ. ಆದರೆ ಅದು ಕೇಂದ್ರ ಸರ್ಕಾರದಿಂದ ಆಗೋದಿಲ್ಲ. ಅದು ಖಾಸಗಿಯವರು ಮಾಡಂಗಿದ್ರೆ ಅದನ್ನು ನಾವು ಸಹಕಾರ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಮಂಗಳೂರು ಕಡೆ. ಸೊ ಅದಕ್ಕೆ ಕೂಡ ನಾವು ವೈಯಕ್ತಿಕವಾಗಿ ಹಾಗೂ ಸರ್ಕಾರದಿಂದ ಕೂಡ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ. ಆದರೆ ದೊಡ್ಡಬಳ್ಳಾಪುರಿಗೆ ವಿಶೇಷವಾಗಿ ಇವರು ಕೇಳ್ತಾ ಇರೋದು ಕ್ವೀನ್ ಸಿಟಿನಲ್ಲಿ ವಿ ಹ್ಯಾವ್ ಆಲ್ರೆಡಿ ಇಯರ್ ಮಾರ್ಕ್ ಲ್ಯಾಂಡಿನ ಕೊರತೆ ಇಲ್ಲ, ನಾವು ನಮ್ಮ ಪಾಲಿಸಿದು ಕೊರತೆ ಇಲ್ಲ. ಇನ್ನು ಹೆಚ್ಚು ರೀತಿಯಾಗಿ ನಾವು ಇನ್ವೆಸ್ಟ್ಮೆಂಟ್ ಬಂಡವಾಳವನ್ನು ಹುಡುಕ್ಲಿಕ್ಕೆ ನಾವು ಪ್ರಯತ್ನ ಮಾಡಿ ಡೇಟಾ ಸೆಂಟರ್ಸ್ನ ಆದಷ್ಟು ಮಟ್ಟಿಗೆ ನಮ್ಮದು ಫೋಕಸ್ ಬಿಯಾಂಡ್ ಬೆಂಗಳೂರು ಇರೋದು. ಸೊ ವಿ ವಿಲ್ ಎನ್ಶೋರ್ ದಟ್ ಆಸ್ ಮಚ್ ಡೇಟಾ ಸೆಂಟರ್ಸ್ ಕ್ಯಾನ್ ಬಿ ಬ್ರಾಟ್ ಇನ್. ಗ್ರಾಮ ಪಂಚಾಯತ್ನಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗಳಿಗೆ ವೇತನ ಹೆಚ್ಚಳ ಮಾಡಬೇಕು ಎಂದು ಶೃಂಗೇರಿ ಶಾಸಕ ಟಿಡಿ ರಾಜೇಗೌಡ ಆಗ್ರಹಿಸಿದರು. ಅಟೆಂಡರ್ಗೆ 12,873, ಕ್ಲೀನರ್ಸ್ಗೆ 16,019 ರೂಪಾಯಿ ಕೊಡ್ತಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಉತ್ತರಿಸಿ, ಕನಿಷ್ಠ ವೇತನ ಅಧಿನಿಯಮವನ್ನು ರೂಪಿಸಿರುವ ಕಾರ್ಮಿಕ ಇಲಾಖೆ ಕರಡು ಅಧಿಸೂಚನೆಯನ್ನು ಹೊರಡಿಸಿದೆ. ಅಂತಿಮ ಅಧಿಸೂಚನೆ ಜಾರಿಯಾದ ಬಳಿಕ ನೌಕರರ ವೇತನ ಪರಿಷ್ಕರಣೆ ಮಾಡಲಾಗುವುದು. ಅದಕ್ಕೂ ಮುನ್ನ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಅಲ್ಲಿಂದ ಅನುಮತಿ ಪಡೆದು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಇದು ನಾವು ಮಾಡೋದಲ್ಲ ಅಧ್ಯಕ್ಷರೇ, ಕಾರ್ಮಿಕ ಇಲಾಖೆದವರು ಮಾಡ್ತಾರೆ. ಕಾರ್ಮಿಕ ಇಲಾಖೆದವರು ಈಗಾಗಲೇ ಎಲ್ಲ ಇಲಾಖೆದವರಿಗೆ ಅವರ ಅಭಿಪ್ರಾಯನ ಕೇಳಲಿಕ್ಕೆ ಒಂದು ನೋಟಿಫಿಕೇಶನ್ ಅನ್ನು ಹೊರಡಿಸಿದ್ದಾರೆ ಅಧ್ಯಕ್ಷರೇ. ಬಂಟ್ವಾಳ ಶಾಸಕ ರಾಜೇಶ್ ನಾಯಕ್ ಪ್ರಶ್ನೆ ಕೇಳಿ, ನಾರಾಯಣ ಗುರು ಅಭಿವೃದ್ಧಿ ನಿಗಮಕ್ಕೆ ಹೆಚ್ಚಿನ ಅನುದಾನ ನೀಡಬೇಕು ಎಂದು ಒತ್ತಾಯಿಸಿದರು. ಇದಕ್ಕೆ ಪಕ್ಷಭೇದ ಮರೆತು ಶಾಸಕರು ಬೆಂಬಲ ವ್ಯಕ್ತಪಡಿಸಿದರು. ಗೌರವ ಕಮ್ಮಿ ಆಗ ಪ್ರಶ್ನೆ ಇಲ್ಲ ನಾರಾಯಣ ಗುರುಗಳಿಗೆ. ನಾವು ಅದು ವಿಶೇಷವಾಗಿ ಅವರ ತತ್ವ ಸಿದ್ಧಾಂತದೊಳಗೇನೆ ನಾವು ಕೆಲಸವನ್ನ ಮಾಡ್ತಾ ಇರೋದು. ಅನುದಾನದ ಲಭ್ಯತೆ ಆಧರಿಸಿ ಹೆಚ್ಚಿನ ಹಣಕಾಸು ಸೌಲಭ್ಯ ಒದಗಿಸುವುದಾಗಿ ಹಿಂದುಳಿದ ವರ್ಗಗಳ ಸಚಿವ ಶಿವರಾಜ್ ತಂಗಡಗಿ ಭರವಸೆ ನೀಡಿದರು. ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪ, ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ನಿಗಮಗಳಿಗೆ ನೀಡುತ್ತಿರುವ ಅನುದಾನ ಅಭಿವೃದ್ಧಿಗೆ ಸಾಲುತ್ತಿಲ್ಲ ಎಂದು ಹೇಳಿದಾಗ, ಸಮಾಜ ಕಲ್ಯಾಣ ಸಚಿವ ಎಚ್ಸಿ ಮಹದೇವಪ್ಪ, ಎಲ್ಲ ನಿಗಮಗಳಿಗೂ ವಾರ್ಷಿಕ 701 ಕೋಟಿ ರೂಪಾಯಿಗಳನ್ನು ಒದಗಿಸಲಾಗಿದೆ ಎಂದರು. ಎಸ್ಇಪಿ ಮತ್ತು ಟಿಎಸ್ಪಿ ಉಪಯೋಜನೆ ಅನುದಾನ ಬಳಕೆಯ ಮೇಲೆ ನಿಗಾ ವಹಿಸಲು ಏಕಗವಾಕ್ಷಿ ಯೋಜನೆಯನ್ನು ಅಳವಡಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಿಂತನೆ ನಡೆಸಿದ್ದಾರೆ ಎಂದು ಹೇಳಿದರು. 2026ಕ್ಕೆ 28 ಗುರಿ, 28 ಆಯ್ಕೆ ಫಲಾನುಭವಿ ವಿವರ ಇದೆ. ಒಟ್ಟು 43 ಗುರಿ ಇದೆ, ಆಯ್ಕೆ 43 ಆಗಿದೆ. ನಿಮ್ಮ ಇದಕ್ಕೆ ಇದು ಅಂಬೇಡ್ಕರ್ ನಿಗಮದಿಂದ